ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರ ಆರೋಗ್ಯಕ್ಕೆ ಅತ್ಯುತ್ತಮವಾದ ಒಣ ಹಣ್ಣು ಯಾವುದು? ಆಪ್ಷನ್ ಎ ವಾಲ್ನಟ್ಸ್, ಬಿ ಪಿಸ್ತಾ, ಸಿ ಬಾದಾಮಿ, ಡಿ ಒಣದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವಾಲ್ನಟ್ ಬೀಜಗಳು ಮಾನಸಿಕ ಒತ್ತಡವನ್ನು ಬಹಳ ಬೇಗನೆ ಕಡಿಮೆ ಮಾಡುತ್ತವೆ. ಹಾಗಾಗಿ ಪುರುಷರು ಆಗಾಗ ವಾಲ್ನಟ್ ಬೀಜಗಳನ್ನು ಸೇವಿಸುವುದು ಉತ್ತಮ. ಪಿಸ್ತಾ ಬೀಜಗಳು ಅತ್ಯಂತ ಕಡಿಮೆ ಪ್ರಮಾಣದ ಕ್ಯಾಲೋರಿಯನ್ನು ಹೊಂದಿದ್ದು, ಇದರ ಸೇವನೆಯು ಜೀರ್ಣಾಂಗ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿರುವಂತೆ ನೋಡಿಕೊಳ್ಳುತ್ತದೆ. ಹಾಗೆಯೇ ಪೆಕೆನ್ ಬೀಜಗಳು ಅತ್ಯಂತ ಕಡಿಮೆ ಪ್ರಮಾಣದ ಕಾರ್ಬೋಹೈಡ್ರೇಟ್ ಅಂಶಗಳನ್ನು ಹೊಂದಿದ್ದು, ದೇಹದ ಫ್ರೀ ರಾಡಿಕಲ್ ಅಂಶಗಳ ವಿರುದ್ಧ ಹೋರಾಡುವ ಗುಣವನ್ನು ಹೊಂದಿದೆ. ಎರಡನೇ ಪ್ರಶ್ನೆ, ಮಹಿಳೆಯರು ಹೆಚ್ಚಾಗಿ ಶೀತದ ಸಮಸ್ಯೆಯನ್ನು ಎದುರಿಸಲು ಕಾರಣವೇನು? ಆಪ್ಷನ್ಸ್ ಎ ಇಮ್ಯುನಿಟಿ ಕೊರತೆ, ಬಿ ಶಾಖದ ಕೊರತೆ, ಸಿ ಸೂಕ್ಷ್ಮ ದೇಹ, ಡಿ ಹಾರ್ಮೋನ್ಸ್ ಏರುಪೇರು. ಸರಿಯಾದ ಉತ್ತರ ಆಪ್ಷನ್ ಬಿ ಶಾಖದ ಕೊರತೆ. ಮಹಿಳೆಯರ ಚಯಾಪಚಯ ದರವು ಪುರುಷರಿಗಿಂತ ಕಡಿಮೆಯಾಗಿದೆ. ಪುರುಷರು ಮತ್ತು ಮಹಿಳೆಯರು ಒಂದೇ ತೂಕವನ್ನು ಹೊಂದಿದ್ದರೂ ಅವರ ದೇಹದಲ್ಲಿ ಕಡಿಮೆ ಶಾಖವನ್ನು ಉತ್ಪಾದಿಸುವ ಸ್ನಾಯುಗಳನ್ನು ಹೊಂದಿರುತ್ತದೆ. ಮಹಿಳೆಯರು ತಮ್ಮ ಚರ್ಮ ಮತ್ತು ಸ್ನಾಯುಗಳ ನಡುವೆ ಹೆಚ್ಚು ಕೊಬ್ಬನ್ನು ಹೊಂದಿರುತ್ತಾರೆ. ಇದು ಅವರ ದೇಹವನ್ನು ತಂಪಾಗಿರಿಸಲು ಕಾರಣವಾಗಬಹುದು. ಮಹಿಳೆಯರ ದೇಹದ ಚಯಾಪಚಯ ದರವು ಪುರುಷರಿಗಿಂತ ಕಡಿಮೆ ಇರುವುದರಿಂದ ಅವರ ದೇಹದಲ್ಲಿ ಶಾಖವನ್ನು ಉತ್ಪಾದಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಈ ಕಾರಣದಿಂದಾಗಿ ಮಹಿಳೆಯರು ಹೆಚ್ಚು ಶೀತವನ್ನು ಅನುಭವಿಸುತ್ತಾರೆ. ಮೂರನೇ ಪ್ರಶ್ನೆ, ಬೆಳ್ಳಿಯ ಭೂಮಿ ಎಂದು ಕರೆಯಲ್ಪಡುವ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ಆಸ್ಟ್ರೇಲಿಯಾ, ಸಿ ಜಪಾನ್, ಡಿ ಅರ್ಜೆಂಟೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ ಅರ್ಜೆಂಟೀನಾ. ಅರ್ಜೆಂಟೀನಾವು ರಹಸ್ಯಗಳು ಮತ್ತು ಅದ್ಭುತ ಆವಿಷ್ಕಾರಗಳಿಂದ ಕೂಡಿದೆ. ಇದರ ಹೆಸರನ್ನು ಅಕ್ಷರಶಃ ಬೆಳ್ಳಿಯ ಭೂಮಿ ಎಂದು ಅನುವಾದಿಸಲಾಗುತ್ತದೆ. ಅದ್ಭುತ ಸಂಸ್ಕೃತಿ, ಅಸಾಮಾನ್ಯ ಸಂಪ್ರದಾಯಗಳು ಮತ್ತು ಭೌಗೋಳಿಕ ವೈವಿಧ್ಯತೆ. ಪ್ರಪಂಚದಾದ್ಯಂತದ ಸಾವಿರಾರು ಪ್ರವಾಸಿಗರು ಅರ್ಜೆಂಟೀನಾದ ಕಡೆಗೆ ತಮ್ಮ ಕಣ್ಣುಗಳನ್ನು ತಿರುಗಿಸುತ್ತಾರೆ. ಹೊಸ, ಅನನ್ಯ ಮತ್ತು ಆಸಕ್ತಿದಾಯಕ ಸಂಗತಿಯನ್ನು ತಿಳಿದುಕೊಳ್ಳಲು ಇಚ್ಛಿಸುತ್ತಾರೆ. ನಾಲ್ಕನೇ ಪ್ರಶ್ನೆ, ಗರ್ಭಾವಸ್ಥೆಯ ಮಧುಮೇಹಕ್ಕೆ ಕಾರಣವಾಗುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಮಾವಿನ ಹಣ್ಣು, ಬಿ ಲಿಚ್ಚಿ, ಸಿ ಸೇಬು, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಲಿಚ್ಚಿ. ಲಿಚ್ಚಿ ಉಷ್ಣವಲಯದ ಹಣ್ಣು, ಆದರೆ ಸ್ಪಷ್ಟವಾಗಿ ಗರ್ಭಾವಸ್ಥೆಯಲ್ಲಿ ಸೇವಿಸುವುದು ಸುರಕ್ಷಿತವಲ್ಲ, ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಗರ್ಭಾವಸ್ಥೆಯ ಮಧುಮೇಹಕ್ಕೆ ಕಾರಣವಾಗುತ್ತದೆ. ಲಿಚ್ಚಿ ಸೋಂಕುಗಳಿಗೆ ಕಾರಣವಾಗಬಹುದು ಮತ್ತು ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಆದ್ದರಿಂದ ಗರ್ಭಾವಸ್ಥೆಯಲ್ಲಿ ಲಿಚ್ಚಿಗಳನ್ನು ತಪ್ಪಿಸಬೇಕು. ಆದಾಗ್ಯೂ ನೀವು ಇನ್ನೂ ಅವುಗಳನ್ನು ತಿನ್ನಲು ಬಯಸಿದರೆ ನಿಮ್ಮ ವೈದ್ಯರು ಅಥವಾ ಆಹಾರ ತಜ್ಞರನ್ನು ಅದೇ ರೀತಿ ಸಂಪರ್ಕಿಸಿ ಸೇವಿಸುವುದು ಉತ್ತಮ. ಐದನೇ ಪ್ರಶ್ನೆ, ಯಾವ ಪ್ರಾಣಿಯನ್ನು ಸಾಕುವುದರಿಂದ ಮನೆಯಲ್ಲಿ ಹಣದ ಆಕರ್ಷಣೆಯಾಗುತ್ತದೆ ಎನ್ನುತ್ತಾರೆ? ಆಪ್ಷನ್ಸ್ ಎ ನಾಯಿ, ಬಿ ಬೆಕ್ಕು, ಸಿ ಹಸು, ಡಿ ಮೊಲ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಕ್ಕು. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಬೆಕ್ಕನ್ನು ಸಾಕುತ್ತೇವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ಇದನ್ನು ಸಾಕುವುದು ಸಾಕಷ್ಟು ಮಹತ್ವವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಇದು ಹಣವನ್ನು ಆಕರ್ಷಿಸುವಂತಹ ಪ್ರಾಣಿಯಾಗಿದ್ದು, ಇದನ್ನು ಸರಿಯಾದ ರೀತಿಯಲ್ಲಿ ಸಾಕುವುದು ನಿಮಗೆ ಲಕ್ಷ್ಮಿಯ ಕೃಪಾಕಟಾಕ್ಷವನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ. ಮನೆಯಲ್ಲಿ ಬೆಕ್ಕು ಇದ್ದರೆ ನಕಾರಾತ್ಮಕ ಶಕ್ತಿಗಳು ಹೊರಹೋಗುತ್ತವೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಹಣ ಬಾರದಂತೆ ಯಾವುದಾದರೂ ದೋಷ ನಿಮ್ಮ ಮನೆಯಲ್ಲಿ ಇದ್ದರೆ ಬೆಕ್ಕನ್ನು ಸಾಕುವ ಮೂಲಕ ಆ ದೋಷದಿಂದ ನೀವು ಮುಕ್ತರಾಗಬಹುದು ಎಂದು ಹೇಳಲಾಗುತ್ತದೆ. ಆರನೇ ಪ್ರಶ್ನೆ, ಯಾವುದನ್ನು ಐದನೇ ವೇದ ಗ್ರಂಥ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಸಾಮವೇದ, ಬಿ ರಾಮಾಯಣ, ಸಿ ಯಜುರ್ವೇದ, ಡಿ ಮಹಾಭಾರತ. ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾಭಾರತ.
ಮಹಾಭಾರತವನ್ನು 5ನೇ ವೇದ ಗ್ರಂಥವೆಂದು ಕರೆಯಲ್ಪಡುವ ಮಹರ್ಷಿ ವೇದವ್ಯಾಸರು ಬರೆದಿದ್ದಾರೆ ಮತ್ತು ಇದು ಹಿಂದೂ ಸಂಸ್ಕೃತಿಯ ಅಮೂಲ್ಯ ಆಸ್ತಿಯಾಗಿದೆ. ಒಟ್ಟು 1,00,000 ಶ್ಲೋಕಗಳನ್ನು ಹೊಂದಿರುವ ಈ ಮಹಾಕಾವ್ಯದಿಂದ ಭಗವದ್ಗೀತೆಯು ಹೊರಬಂದಿದೆ ಮತ್ತು ಆದ್ದರಿಂದ ಇದನ್ನು ಷಟ್ಶಾಸ್ತ್ರೀ ಸಂಹಿತೆ ಎಂದು ಕರೆಯಲಾಗುತ್ತದೆ. 7ನೇ ಪ್ರಶ್ನೆ, ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ತಡೆಯಲು ಯಾವುದು ಉತ್ತಮ ಮನೆಮದ್ದಾಗಿದೆ? ಆಪ್ಷನ್ಸ್ ಎ ತುಪ್ಪ, ಬಿ ಮೆಂತ್ಯೆ, ಸಿ ಮೊಸರು, ಡಿ ಬಿಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸರು. ಆರೋಗ್ಯದ ದೃಷ್ಟಿಯಿಂದ ಮೊಸರು ಒಳ್ಳೆಯದು. ಮೊಸರಿನಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಪ್ರೋಟೀನ್ ಹಾಗೂ ಗಟ್ ಬ್ಯಾಕ್ಟೀರಿಯಾ ಇರುತ್ತದೆ. ಮೊಸರನ್ನು ಮಜ್ಜಿಗೆ ಮಾಡಿ ಕುಡಿಯುವುದರಿಂದ ದೇಹಕ್ಕೆ ತಂಪು, ಹೊಟ್ಟೆ ನೋವು, ಮಲವಿಸರ್ಜನೆ, ಅಲ್ಸರ್ ಸಮಸ್ಯೆ ದೂರಾಗುತ್ತದೆ. ಇದು ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಿಸಿ ಮೂಳೆಗಳು ಮಾತ್ರವಲ್ಲದೆ ಹಲ್ಲುಗಳನ್ನು ಗಟ್ಟಿಗೊಳಿಸುತ್ತದೆ. ಹೃದಯ ಸಂಬಂಧಿ ಕಾಯಿಲೆ, ರಕ್ತದೊತ್ತಡ, ಮೂತ್ರಪಿಂಡ, ದೇಹದ ಕೊಲೆಸ್ಟ್ರಾಲ್ ಸಮಸ್ಯೆಯನ್ನು ದೂರಾಗಿಸುತ್ತದೆ. 8ನೇ ಪ್ರಶ್ನೆ, ಹೃದಯಕ್ಕೆ ಸಮಸ್ಯೆ ಬರದೇ ಇರುವ ಹಾಗೆ ನೋಡಿಕೊಳ್ಳುವುದು ಯಾವುದು? ಆಪ್ಷನ್ಸ್ ಎ ಬೀಟ್ರೂಟ್, ಬಿ ಮೆಂತ್ಯೆ, ಸಿ ಅಂಜೂರ, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಡಿ ದಾಳಿಂಬೆ. ದಾಳಿಂಬೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಯಥೇಚ್ಛವಾಗಿ ಕಂಡುಬರುವುದರ ಜೊತೆಗೆ ಪಾಲಿಫಿನಾಲ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶವೂ ಕೂಡ ಅಧಿಕ ಪ್ರಮಾಣದಲ್ಲಿ ಸಿಗುವುದರಿಂದ ಅಧಿಕ ರಕ್ತದೊತ್ತಡವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ರಕ್ತನಾಳದ ಮೇಲೆ ಬೀಳುವ ಒತ್ತಡವನ್ನು ನಿಯಂತ್ರಣ ಮಾಡುತ್ತದೆ. ಇದರಿಂದ ರಕ್ತ ಸಂಚಾರ ಸರಿಯಾಗಿ ನಡೆಯುವಂತೆ ನೋಡಿಕೊಂಡು ಹೃದಯಕ್ಕೆ ಸಮಸ್ಯೆ ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಈಗಾಗಲೇ ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಹಣ್ಣಿನ ಬೀಜಗಳನ್ನು ಸೇವನೆ ಮಾಡುವುದರ ಜೊತೆಗೆ ಇದರ ಜ್ಯೂಸ್ ಮಾಡಿ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಬಹಳ ಒಳ್ಳೆಯದು. 9ನೇ ಪ್ರಶ್ನೆ, ಎರಡೆರಡು ಮದುವೆಯಾಗುವ ಸಾಧ್ಯತೆಯನ್ನು ಹೆಚ್ಚಾಗಿ ಹೊಂದಿರುವ ರಾಶಿ ಯಾವುದು? ಆಪ್ಷನ್ಸ್ ಎ ಕುಂಭ ಮಕರ, ಬಿ ಸಿಂಹ ತುಲಾ, ಸಿ ವೃಶ್ಚಿಕ ವೃಷಭ, ಡಿ ಮಿಥುನ. ಸರಿಯಾದ ಉತ್ತರ ಆಪ್ಷನ್ ಡಿ ಮಿಥುನ. ಇವರು ತುಂಬ ಸೋಷಿಯಲ್ ಸ್ವಭಾವದವರು. ಹೆಸರೇ ಹೇಳುವಂತೆ ಇವರದು ಮಿಥುನ. ಮಿಥುನ ಎಂದರೆ ಜೋಡಿ. ದಾಂಪತ್ಯದಲ್ಲಿ ಚೆನ್ನಾಗಿಯೇ ಇರುತ್ತಾರೆ. ಆದರೆ 4 ವರ್ಷ ದಾಂಪತ್ಯ ನಡೆಸಿದ ಬಳಿಕ ಆಫೀಸಿನಲ್ಲೋ ವೃತ್ತಿ ಕ್ಷೇತ್ರದಲ್ಲೋ ಇನ್ನೊಂದು ವ್ಯಕ್ತಿಯ ಸಾಂಗತ್ಯ ಇವರನ್ನು ಸೆಳೆಯತೊಡಗುತ್ತದೆ. ಆದ್ದರಿಂದ ಪಾರಾಗುವ ಇಚ್ಛೆಯೂ ಇವರಿಗೆ ಇರುವುದಿಲ್ಲ. ಅಂದರೆ ಸ್ನೇಹವನ್ನು ಕ್ಯಾಶುವಲ್ ಆಗಿಯೇ ಆರಂಭ ಮಾಡಿದರೂ ಅದು ಪ್ರೇಮದತ್ತಲೋ ಸಂಬಂಧದ ಕಡೆಗೋ ತಿರುಗುವುದನ್ನು ತಪ್ಪಿಸಲು ಇವರಿಂದ ಆಗುವುದಿಲ್ಲ. 10ನೇ ಪ್ರಶ್ನೆ, ಸದಾ ನೀರಿನಲ್ಲಿ ತೇಲುವ ವಿಷ್ಣುವಿನ ಮೂರ್ತಿ ಯಾವ ದೇಶದಲ್ಲಿದೆ? ಆಪ್ಷನ್ಸ್ ಎ ಭಾರತ, ಬಿ ನೇಪಾಳ, ಸಿ ಮಾರಿಷಸ್, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ. ನೇಪಾಳದ ಕಠ್ಮಂಡುನಲ್ಲಿರುವ 1400 ವರ್ಷಗಳಷ್ಟು ಪುರಾತನವಾದ ಬುಧ ನೀಲಕಂಠ ಹೆಸರಿನ ಶ್ರೀ ವಿಷ್ಣು ದೇವಾಲಯವಿದೆ. ಇದರ ವಿಶೇಷತೆ ಎಂದರೆ ಈ ಶ್ರೀ ವಿಷ್ಣುವಿನ ಮೂರ್ತಿಯು ಸದಾ ನೀರಿನಲ್ಲಿ ತೇಲುವ ಮೂರ್ತಿಯಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್.